ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮಿಸ್ಟರ್ ಎಲ್ಬೋರ್ಡ್ ಅಡ್ವೊಕೇಟ್ ಸಿ ವಿ ನಾಗೇಶ್ ಎಲ್ಲ ಎಲ್ಲ ಕೇಸಲ್ಲೂ ಸಾಮಾನ್ಯವಂತೆ ಈ ಕೇಸು ಬೇಲ್ ಕೊಟ್ಬಿಡ್ಬೇಕಂತೆ. ಮಿಸ್ಟರ್ ಸಿ ವಿ ನಾಗೇಶ್, ದಳ್ಳಾಳಿ ಬ್ರೋಕರ್ ಕೆಲಸ ಮಾಡ್ತಾ ಇದೀಯಾ, ದುಡ್ಡು ತಗೊಂಡಿದೀಯಾ, ನ್ಯಾಯ ಏನೋ ದಂಧೆ ಅಡ್ಡ ಮಾಡ್ಕೊಂಬಿಟ್ಟಿದೀಯಾ. ರೇಪಿಸ್ಟ್ಗಳಿಗೆಲ್ಲ ನೀನೇ ಅಡ್ವೊಕೇಟು. 2010-11ರಲ್ಲಿ ಶಂಕರ್ ಬಿದ್ರಿ ಟೈಮ್ನಲ್ಲಿ ಸಿವಿಲ್ ಕೋರ್ಟಲ್ಲಿ ಒಂದು ಹೊಡೆದಾಟ ಇತ್ತು ಪೊಲೀಸ್ನವರಿಗೂ ಅಡ್ವೊಕೇಟ್ಗಳಿಗೂ. ಅವತ್ತು ನಾನು ಇರಲಿಲ್ಲ ಅಂದರೆ ಪೊಲೀಸ್ನವ್ರು ಒಂದು 50 ಜನ ಸತ್ತೋಗ್ತಿದ್ರು, ಅಡ್ವೊಕೇಟ್ಗಳೊಂದು 200 ಜನ ಸತ್ತೋಗ್ತಿದ್ರು. 200 ಜನ ಸತ್ತೋಗ್ತಿದ್ರಿ. ಅವತ್ತು ಕಾಪಾಡಿದ್ದು ಇದೇ ಶ್ರೀ ಚೇತನ್ ಗೌಡರು. ಇಲ್ಲ ಅಂದಿದ್ರೆ ಅವತ್ತು ವೈಲೆನ್ಸ್ ಹೆಂಗಿತ್ತು ಅಂದರೆ ನೈಟ್ 10-11 ಗಂಟೆ ತನಕ ಅಡ್ವೊಕೇಟ್ಗಳು ಅವತ್ತು ಆಚೆ ಬಂದಿದ್ರು. ಸೊ ಅವತ್ತಿನ ಪರಿಸ್ಥಿತಿ ಪೊಲೀಸ್ನವರು ಆಮೇಲೆ ಪತ್ರಕರ್ತರುಗಳು ಇದ್ದರು, ಅದರಲ್ಲಿ ಅವರೊಂದು 10-15 ಜನ ಸತ್ತೋಗ್ತಿದ್ರು. ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ ಅಲ್ಲಿ ಚೇತನ್ ಗೌಡರು ಇದ್ದರು. ಯಾವನಿಗೂ ಗೊತ್ತಿಲ್ಲ ಅನಿಸುತ್ತೆ, ವೈಲೆನ್ಸನ್ನು ಕಂಟ್ರೋಲ್ ಮಾಡಿದ ಚೇತನ್ ಗೌಡರು. ಸೊ ಈಗ SP ಆರ್ಗ್ಯುಮೆಂಟು ಮಾಡೋದಕ್ಕೆ ಏನಾದ್ರು ತೊಂದರೆ ಇದ್ದರೆ ನನ್ನನ್ನು VC ಕನೆಕ್ಟ್ ಮಾಡಿಕೊಡ್ರಿ. ಸಿ ವಿ ನಾಗೇಶ್ಗೆ ಕರೆಕ್ಟಾಗಿ ಕೌಂಟ್ರು ಕೊಡ್ತೀನಿ. ಸಿ ವಿ ನಾಗೇಶ್ ಅದು ಹೆಂಗೆ ಬೇಲ್ ಎತ್ತುತ್ತ ನಾನು ನೋಡ್ತೀನಿ, ರಿಜೆಕ್ಟ್ ಮಾಡಿಸ್ತೀನಿ. ಚೇತನ್ ಗೌಡ್ರು ಆರ್ಗ್ಯುಮೆಂಟ್ ನೋಡು, ಗುಡ್ಗು ಸಿಡ್ಲೆಲ್ಲ ಬರ್ತೈತೆ ನೋಡ್ರಿ, ಇದೇ ಟ್ರೂ. ಅರ್ಥ ಆಯ್ತಲ್ಲ? ಒನ್ ಆಫ್ ದ ಬಿಗ್ಗೆಸ್ಟ್ ರೇಪಿಸ್ಟ್. ಅವನ್ನ ಬಿಟ್ಟರೆ, ಅವನು ರೇವಣ್ಣನ ಬಿಟ್ಟರೆ ವ್ಯವಸ್ಥೆ ಹಾಳಾಗೋಗ್ತದೆ. ಇವ್ರ ಅಪ್ಪ ಮಕ್ಕಳು ಎಲ್ಲರೂ ರೇಪಿಸ್ಟ್ಗಳಿದ್ದಾರೆ. ಅವನು ಹೊರಗಡೆ ಓಡೋಗೇನೆ, ದೇಶ ಬಿಟ್ಟು ಓಡೋಗೇನೆ, ದೇಶದ್ರೋಹಿ ಮಗ, ದೇಶ ಬಿಟ್ಟು ಓಡೋಗೇನೆ. ಮಿಸ್ಟರ್ ಕುಮಾರಸ್ವಾಮಿ ಒನ್ ಆಫ್ ದ ಬಿಗ್ಗೆಸ್ಟ್ ರೇಪಿಸ್ಟ್. ಅವನು ಮಗ ನಿಖಿಲ್ ಇನ್ನೊಂದು ರೇಪಿಸ್ಟ್ ಅವನು. ಅರ್ಥ ಆಯ್ತಲ್ಲ? ಆ ರಾಧಿಕಾ ಶೆಟ್ಟಿದು ತುಲ್ಲರ್ದಾಕ್ಬಿಟ್ಟಾರೆ ಅಪ್ಪ ಮಕ್ಕಳು ಇಬ್ಬರು. ಆ್ಯಂಡ್ ಅವನು ದೇವೇಗೌಡ, ಅವನದು ಐತೆ, ಅವನದು ದೊಡ್ಡ ಮಜಗಾರ. ಅವನು ನೋಡೋಕ್ಕೆ ಕಣ್ಣೀರು ಹಾಕ್ಕೊಂಡು ದೊಡ್ಡ ಸಾಚ ಥರ. ಆ ಗೌಡ್ರು ಹೆಣ್ಮಕ್ಳು ಏನೋ 4 ಜನ ಸತ್ತೋಗಿದ್ದಾರಂತೆ. ಅದು ಮರ್ಡರ್ ಕೇಸ್ ಕೂಡ ಇವ್ರ ಮೇಲೆ ಆಗಬೇಕು, ಅಪ್ಪ ಮಕ್ಕಳ ಮೇಲೆ ಆಗಬೇಕು, ಬೇರೆಯವ್ರ ಮೇಲೆ ಆಗ್ತದೆ. ಮತ್ತು ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಕಾಂಗ್ರೆಸ್ಸರು BJP JDS ಅಂತಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು, ಇವರಿಂದನೇ ಕಟ್ಟಾಗಬೇಕು. ಕಾನೂನು ಇಡ್ತಾ ಇವರಿಂದನೇ ಆಗಬೇಕು. ಇದು ಕಿಡ್ನಾಪ್ ಕೇಸ್ 364A ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡೋಕ್ಕೆ ಬರೋದಿಲ್ಲ. ಇಲ್ಲಿ ಹೈಕೋರ್ಟಲ್ಲಿ ರಿಜೆಕ್ಟ್ ಆಗ್ತದೆ, ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗ್ತದೆ. ಸೊ ನನ್ನನ್ನು VC ತಗೊಳ್ರಿ, ನಾನು ಆರ್ಗ್ಯುಮೆಂಟ್ ಪ್ರೆಸೆಂಟೇಷನ್ ಮಾಡ್ತೀನಿ. ಇಂಥವರಿಗೆ, ಇಂಥ ದೇಶದ್ರೋಹಿಗಳನ್ನ ಎಡಬರಿ ಕಟ್ಟಬೇಕು. ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗ್ತದೆ. MLA ಆಗಿರಲಿ, MP ಆಗಿರಲಿ. ದೇಶ ಬಿಟ್ಟೋಡೋಗೇನೆ ಮಗ ದೇಶ ಮುಟ್ಟೋಗೇನೆ. ಅಪ್ಪ ಇಲ್ಲಿ ಊರಾಳು ಮಾಡ್ತಾವನೆ. ಅವನು ಯಾವ HD ರೇವಣ್ಣ, ಸನ್ನಪ್ಪ HD ದೇವೇಗೌಡದೇನಲ್ಲ, ಪರಪ್ಪನಾಗ್ರಹದಲ್ಲಿದ್ದು ಇಡೀ ಪರಪ್ಪನಾಗ್ರಹದ ಜೈಲು ವ್ಯವಸ್ಥೆ, ಭ್ರಷ್ಟಾಚಾರನೆಲ್ಲ ಅಲ್ಲಿ ಕಂಟ್ರೋಲ್ ಮಾಡ್ತಾನೆ ಅವನು. ಜೈಲಲ್ಲೇ ಇಡಬೇಕು ಅವನ್ನ, ಜೈಲಲ್ಲಿಟ್ಟೆ ಕೇಸ್ ಮುಗಿಸ್ಬೇಕು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಬೇಲ್ ಕೊಡಬಾರ್ದು ಅಂದರೆ ಚೇತನ್ ಗೌಡ್ರನ್ನ VC ತಗೊಳ್ರಿ. VC ಈಗಲೇ ತಗೊಳ್ಳಿ. ನಾನು ಆರ್ಗ್ಯುಮೆಂಟ್ ಪ್ರೆಸೆಂಟೇಷನ್ ಮಾಡ್ತೀನಿ ಜಡ್ಜ್ ಮುಂದೆ. ಇವ್ರದ್ದೆಲ್ಲ ನೆಟ್ವರ್ಕ್ ಇದೆ, ಜಡ್ಜ್ಗಳ ಹತ್ರ ಹೆಂಗೆ ಬೇಲ್ ತೆಗಿತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಸೊ ಇಂಥ ಕ್ರಿಮಿನಲ್ನ ಎಡಮುರಿ ಕಟ್ಟಲೇಬೇಕು. ಅವನು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ. ಫಸ್ಟ್ ಇವ್ರನ್ನ ಎಡಮುರಿ ಕಟ್ಟಲೇಬೇಕು. ಏನು ನ್ಯಾಯಾಲಯನ ದಂಧೆ ಅಡ್ಡ ಮಾಡ್ಕೊಬಿಟ್ಟಿದ್ದೀರಾ? ಅಡ್ವೊಕೇಟ್, ಎಲ್ಬೋರ್ಡ್ ಅಡ್ವೊಕೇಟ್ ಏನು ಇವ್ರಿಗೊಂದು ಅಸೋಸಿಯೇಷನ್ ಅಂತೆ, ಗೂಂಡಾಗಿರಿ ರೌಡಿಸಮ್ ಮಾಡಲಿಕ್ಕೆ ಇವ್ರಿಗೆ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಇವ್ರೊಂದು ತೊಟ್ಟಿ ಗ್ಯಾಂಗೆ ಐತಲ್ಲಿ, ಸಿವಿಲ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ತೊಟ್ಟಿ ಗ್ಯಾಂಗ್ ಐತೆ. ನನ್ನ ಮಕ್ಕಳಿಗೆ ಏನು ಕಾನೂನು ಗೊತ್ತಿಲ್ಲ, ಬರೀ ಗೂಂಡಾಗಿರಿ ಇದಿಷ್ಟೇ ಗೊತ್ತಿರೋದು. ನ್ಯಾಯಾಲಯನ ದಂಧೆ ಅಡ್ಡ ಮಾಡ್ಕೊಂಡಿದ್ದೀರಾ ಬಾಸ್ಟರ್ಡ್ ಅಲ್ಲಾದ್ರೆ. ಎಲ್ಬೋರ್ಡ್ ಅಡ್ವೊಕೇಟ್ ಐತೆ ಮಕ್ಕಳ, ನಿಮಗೆ ಕಾನೂನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ರೌಡಿಸಮ್ ಒಂದೇನಾ? ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ನೋಡು, ಮಳೆ ಹೆಂಗೆ ಬರ್ತೈತೆ, ಹೇಳಿದ್ದು ಮಳೆನೇ ಬರ್ತೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಮಳೆ ಹೆಂಗೆ ಬರ್ತೈತೆ, ಇಲ್ಲಿ ಭರ್ಜರಿ ಮಳೆ. ಬೇಲ್ ಕೊಡಬಾರ್ದು ಅಂತ ಮಳೆ ಹೆಂಗೆ ಬರ್ತೈತೆ ನೋಡ್ರಿ. ಇಂಥ ದೇಶದ್ರೋಹಿಗಳಿಗೆಲ್ಲ ನಾವೇನಾದರೂ ಬೇಲ್ಗಿಲ್ ಕೊಟ್ಟರೆ ಹಾಳಾಗೋಗ್ತಾರೆ. ಗಾಡ್ ಈಸ್ ಗ್ರೇಟ್, ಗಾಡ್. ಮೈ ಪಬ್ಲಿಕ್ ಟೀಮಿಗೆ ಸಲಾಮ್. ನೋಡ್ರಿ ಯಾವ ಲೆವೆಲಿಗೆ ಮಳೆ ಬರ್ತೈತೆ. ಸೊ ಹಾಗಾಗಿ ಮೈ ಕಂಟ್ರಿ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ನೆಕ್ಸ್ಟ್ ದಿನದಲ್ಲಿ ಶ್ರೀ ಚೇತನ್ ಗೌಡರು ದೇಶದ ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು ಆಗ್ತಾರೆ. ಇಂಥ ಕ್ರಿಮಿನಲ್ಗಳನ್ನು ಎಡಮುರಿ ಕಟ್ಟು ಬಿಸಾಕ್ತೀವಿ, ತಲೆನೇ ಕೆಡ್ಸ್ಕೊಬೇಡಿ. ಮೈ ಪಬ್ಲಿಕ್ ಟೀಮಿಗೆ ಸಲಾಮ್.